ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತಿ ದೀನಾಮ ವಿತ್ರಿಯವತು. ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತ ಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಈ ಪ್ರಾಣಾಯಾಮಗಳಲ್ಲಿ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು ಇನಿಷಿಯಲ್ ಆಗಿ ಹೇಳ್ತೀವಿ. ಪ್ರಾಣ ಮಾಡಬೇಕಂದ್ರೆ ಹೊಟ್ಟೆ ಕದಲಬೇಕು, ಈ ಚೆಸ್ಟನ್ನು ಕದಲಬೇಕು, ಈ ಕಂಠ ಹತ್ರ ಬರಬೇಕು ಉಸಿರು ಅನ್ನೋದು. ಅದು ಯಾವ ಥರ ಮಾಡಬೇಕಂದ್ರೆ ಈ ಥರ ಕೈ ಇಟ್ಕೊಳ್ಳಿ. ಈ ಥರ ಕೈ ಇಟ್ಕೊಂಡ್ರೆ ಉಸಿರು ತಗೊಂಡು ಮೂಗಿಂದ ತಗೊಳ್ಳಿ. ಉಪ್ಪಿಸಿ, ಹೊಟ್ಟೆನ ಉಪ್ಪಿಸಿ. ಹೊಟ್ಟೆ ಉಪ್ಪಿಸಿದ್ರೆ ಮುಂದಕ್ಕೆ ಬರುತ್ತೆ ಹೊಟ್ಟೆ. ಅಲ್ಲಿ ಸ್ವಲ್ಪ ತಿರಿ. ನಿಧಾನವಾಗಿ. ನಿಮ್ಮ ಕೆಲಸ ಏನಂದರೆ ಉಸಿರು ತಗೊಂಡು ಇಲ್ಲಿ ಕಳಿಸೋದು ಹೊಟ್ಟೆಗೆ. ಉಪ್ಪಿಸಿ, ಹೊಟ್ಟೆಗೆ ಇಲ್ಲಿ ಕಳಿಸಿ. ನಿಧಾನವಾಗಿ. ಇದಕ್ಕೂ ಪ್ರಾಣಾಯಾಮ ಮಾಡಬೇಕಂದ್ರೆ ಒಂದು ರೂಲ್ಸ್ ಇದೆ, ನಿಯಮಗಳು. ಏನಂದರೆ ಯಾವುದನ್ನು ಮಾಡಿ ಸರಳವಾಗಿ, ಸಹಜವಾಗಿ, ಪೂರ್ಣವಾಗಿ, ದೀರ್ಘವಾಗಿ, ಸಮಾನವಾಗಿ, ಮಂತ್ರಕ ಪೂರಕವಾಗಿ ಬರಬೇಕು ಉಸಿರುಗಳು. ಅದೇ ಪ್ರಾಣಾಯಾಮ ನಿಯಮಗಳು ಅಂತೀವಿ ನಾವು. ಇದೆಲ್ಲ ಇವಾಗ ನಾವು ಪ್ರಾಣ ನೀವು ಭಾವನದಲ್ಲಿ ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ಚಿಂತೆ ಮಾಡಬೇಡಿ. ಇವಾಗ ನೋಡಿ, ಹೊಟ್ಟೆನಲ್ಲಿ ಪ್ರಾಣ ಕಳಿಸ್ಬೇಕು ಮೂಗಿಂದ ಅಂದ್ಕೊಳ್ಳಿ. ಉಸಿರು ತಗೊಳ್ಳಿ. ಹೊಟ್ಟೆ ಕಡೆ ಹೋಯಿತು. ಆಮೇಲೆ ಹೊಟ್ಟೆ ಮುಂದಿಗೆ ಬಂತು. ಅಲ್ಲಿ ಸ್ವಲ್ಪ ಹೊತ್ತಿರಿ. 1 2 3. ಇವಾಗ ನಿಧಾನವಾಗಿ ಬಿಡಿ. ಹೊಟ್ಟೆ ಖಾಲಿ ಆಯಿತು, ಆಚೆ ಬಂತು. ನಿಧಾನವಾಗಿ, ಭಾಳ ನಿಧಾನವಾಗಿ. ಇನ್ನೊಂದು ಸತಿ ಮಾಡೋಣ. ಹೊಟ್ಟೆ ಕಳಿಸೋದು ನೋಡು. ಉಸಿರು ತಗೊಳ್ಳಿ ಪೂರ್ತಿ. ಆಮೇಲೆ ಸ್ವಲ್ಪ ಹೊಟ್ಟೆ ಉಬ್ಬುತ್ತೆ, ಉಬ್ಬಲಿ. ಅಲ್ಲಿ 1 2 3 4 5. ಆಮೇಲೆ ನಿಧಾನವಾಗಿ ಬಿಡಿ. ಎಷ್ಟು ಟೈಮ್ ನೀವು ತಗೊಂಡಿದ್ದೀರೋ ಉಸಿರು ಅಷ್ಟೇ ಟೈಮ್ ಬಿಡಬೇಕು. 2 ಈಕ್ವಲ್ ಆಗಿಬಿಡಬೇಕು. ಉಸಿರು ತಗೊಳ್ಳುವಾಗ ಎಷ್ಟು ಟೈಮ್ ತಗೊಂಡಿದ್ದೀರಾ, ಬಿಡುವಾಗ ಅಷ್ಟೇ ಟೈಮ್ ತಗೊಳ್ಳೋದು. ಅದೇ ದೀರ್ಘವಾಗಿ ಅಂದರೆ ಅದೇ. ತಗೊಳ್ಳಿ ಇನ್ನೊಂದ್ಸತಿ. ಉಪ್ಪಿಸಿ. ಈ ಥರ. ಇವಾಗ ಏನು ಮಾಡೋಣ ಗೊತ್ತಾ, ಈ ಚೆಸ್ಟ್ ಹತ್ರ ಉಸಿರು ಕಳಿಸ್ಬೇಕಿಲ್ಲಿ. ಅಂದರೆ ಆ ಪ್ರಾಣಾಯಾಮ ಮಾಡುವಾಗ ನಿಮಗೆ ಬರೋ ಅಡ್ವಾಂಟೇಜ್ ಏನಂದರೆ ಆ ಪ್ರಾಣ ಒಳಗಡೆ ಪ್ರಾಣ ಉದ್ಧಾರ ಆಗುತ್ತೆ, ಮೇಲಿಗೆ ಬರುತ್ತೆ. ಪ್ರಾಣ ಶಕ್ತಿ ಮೇಲಿಗೆ ಬರುತ್ತೆ. ಶಕ್ತಿ ಅಂದರೆ ಎನರ್ಜಿ ಮೇಲಿಗೆ ಬರುತ್ತೆ. ಯಾವಾಗ ನೀವು ಎನರ್ಜಿ ಕಮ್ಮಿ ಆಗಿದೆಯೋ ಆವಾಗೇ ನಿಮಗೆ ಮನಸ್ತಾಪಗಳು ಬರೋದು, ಸಂತೋಷ ಇಲ್ಲದೆ ಇರುವುದು, ನಿಮಗೆ ಎಲ್ಲ ಕಾಮ ಕ್ರೋಧ ಮದ
ಲೋಭಮಾಚರ್ಯಗಳು ಇವೆಲ್ಲ ಬರೋದು ಯಾವಾಗ ಅಂದರೆ ಈ ಪ್ರಾಣಶಕ್ತಿ ಕಮ್ಮಿಯಾಗಿದೆ ಅಂತ ಅರ್ಥ. ಯಾವಾಗ ಪ್ರಾಣಶಕ್ತಿ ಮೇಲಕ್ಕಾಗಿ ಅವೇನೂ ಇರೋದಿಲ್ಲ.